ಇವತ್ತಿನ ವಿಡಿಯೋದಾಗ ನಾನು ನಿಮಗೆ ತಿಳಿಸ್ಕೊಡ್ತೇನೆ ರೀ ಲವಣ್ ಭಾಸ್ಕರ್ ಚೂರ್ಣ ಬಗ್ಗೆ. ಲವಣ್ ಭಾಸ್ಕರ್ ಚೂರ್ಣ ಅಂದ್ರೆ ಏನು, ಅದರೊಳಗಡೆ ಪ್ರಮುಖ ಘಟಕ ದ್ರವ್ಯ, ಕೀ ಇಂಗ್ರೀಡಿಯೆಂಟ್ಸ್ ಏನೇನು ಇರ್ತಾವೆ, ಯಾವ ಸಮಸ್ಯೆಯನ್ನು ಗುಣಪಡಿಸಲಿಕ್ಕೆ ನಿಮ್ಮ ಡಾಕ್ಟರ್ ನಿಮ್ಗೆ ಇದನ್ನ ಬರೆದು ಕೊಟ್ಟಿರ್ತಾರೆ, ಯಾವ ಪ್ರಮಾಣದಾಗ ಡಾಕ್ಟರ್ ನಿಮ್ಗೆ ಇದನ್ನ ಸೇವನೆ ಮಾಡ್ಲಿಕ್ಕೆ ಹೇಳ್ತಾರೆ, ಎಷ್ಟು ದಿನದ ಮಟ್ಟ ಇದ್ರ ಉಪಯೋಗ ಮಾಡಬಹುದು, ಇದನ್ನ ತೊಗೊಳೋದ್ರಿಂದ ನಿಮ್ಗೆ ಏನೇನು ಸೈಡ್ ಎಫೆಕ್ಟ್ ಆಗ್ಬೋದು, ಯಾರು ಇದ್ರ ಸೇವನೆ ಮಾಡ್ಲಿಕ್ಕೆ ಹೋಗ್ಬಾರ್ದು, ಇದ್ರ ಮೂಲ್ಯ ಎಷ್ಟು, ಎಲ್ಲಿಂದ ಇದನ್ನ ಖರೀದಿ ಮಾಡಬಹುದು, ಕಂಪ್ಲೀಟ್ ಮಾಹಿತಿ ನಾನು ನಿಮ್ಗೆ ಈ ವಿಡಿಯೋದ ತಿಳಿಸ್ಕೊಡ್ತೀನಿ. ವಿಡಿಯೋ ಸ್ಟಾರ್ಟಿಂಗ್ ಲಿಂತ್ರ ಎಂಡ್ ತನಕ ಮಿಸ್ ಮಾಡದೆ ನೋಡಿ. ನಮಸ್ಕಾರ ಸ್ನೇಹಿತರೆ, ನೀವು ನೋಡ್ತಾ ಇದ್ರೆ ಯೂಟ್ಯೂಬ್ ಚಾನಲ್ ವೆಂಕಟೇಶ್ ಎಚ್ ಪೂಜಾರ್ ಮತ್ತೆ ನಾನು ಡಾಕ್ಟರ್ ವೆಂಕಟೇಶ್ ಎಚ್ ಪೂಜಾರ್. ಬನ್ನಿ ಇವತ್ತಿನ ಚರ್ಚೆಯನ್ನು ಶುರು ಮಾಡೋಣ. ಲವಣ್ ಭಾಸ್ಕರ ಚೂರ್ಣ ನೋಡ್ರಿ, ಇದು ಒಂದು ಕ್ಲಾಸಿಕಲ್ ಆಯುರ್ವೇದಿಕ್ ಮೆಡಿಸಿನ್. ಕ್ಲಾಸಿಕಲ್ ಆಯುರ್ವೇದಿಕ್ ಮೆಡಿಸಿನ್ ಅಂದ್ರೆ ಯಾವ ಮೆಡಿಸಿನ್ಸ್ ಬಗ್ಗೆ ನಮ್ಮ ಆಯುರ್ವೇದಿಕ್ ಸಂಹಿತಾ ಗ್ರಂಥ ಟೆಕ್ಸ್ಟ್ ಬುಕ್ಸ್ನಾಗ ಇದ್ರ ಬಗ್ಗೆ ಮೊದ್ಲಕ್ಕಿಂತ ಮಾಹಿತಿ ಇರ್ತೈತ್ರಿ. ಏನೇನು ದ್ರವ್ಯ ಹಾಕಿ ಇದನ್ನ ತಯಾರ ಮಾಡಬೇಕು, ಯಾವ ರೋಗಿಗೆ ಇದನ್ನು ಕೊಡಬೇಕು, ಯಾರು ಕೊಡಬಾರ್ದು, ಎಷ್ಟು ಪ್ರಮಾಣದಾಗ ಕೊಡಬೇಕು, ಕಂಪ್ಲೀಟ್ ಮಾಹಿತಿ ನಮ್ಮ ಆಚಾರ್ಯದವರು ಮೊದ್ಲಕ್ಕಿಂತ ಬರ್ದಿಟ್ಟಿರ್ತಾರೆ. ಆ ಇನ್ಫಾರ್ಮೇಶನ್ ಮೊದ್ಲ ನಮ್ಗೆ ಸಿಗ್ತೈತ್ರಿ ನೋಡ್ಲಿಕ್ಕೆ. ಇದಕ್ಕೆ ಕ್ಲಾಸಿಕಲ್ ಆಯುರ್ವೇದಿಕ್ ಮೆಡಿಸಿನ್ ಅಂತ ಕರೀಲಾಗ್ತೈತಿ. ಮತ್ತು ಇದನ್ನು ಪ್ರಮುಖತಃ ಎಲ್ಲಿ ಉಪಯೋಗ ಮಾಡ್ತಾರಪ್ಪ ಅಂದ್ರೆ, ನಿಮ್ಗೆ ಪಾಚನ ತಂತ್ರ ಸಂಬಂಧಿತ ಏನಾದ್ರೂ ಸಮಸ್ಯೆ ಐತಂದ್ರ ಅದನ್ನ ಗುಣಪಡಿಸ್ಲಿಕ್ಕೆ ಇದನ್ನ ಉಪಯೋಗ ಮಾಡ್ಲಾಗ್ತೈತ್ರಿ. ಸೊ ಮತ್ತೆ ಹೆಸರಿನಾಗ ಹೇಳದಂಗ ಲವಣ ಭಾಸ್ಕರ ಚೂರ್ಣ ಅಂದ್ರೆ ಇದು ನೋಡ್ರಿ ಪೌಡರ್ ಫಾರ್ಮ್ನೇ ಅವೈಲೇಬಲ್ ಇರ್ತೈತ್ರಿ. ಸೊ ಇದ್ರ ಘಟಕ ದ್ರವ್ಯ, ಕೀ ಇಂಗ್ರೀಡಿಯೆಂಟ್ಸ್ ಬಗ್ಗೆ ನಾನು ನಿಮ್ಗೆ ಹೇಳ್ಬೇಕಂದ್ರ, ಇದ್ರ ಒಳಗಡೆ ನೋಡ್ರಿ 8 ಪಾರ್ಟ್ ಸಮುದ್ರ ಲವಣ ಇರ್ತೈತಿ, ಸೀ ಸಾಲ್ಟ್ ಅಂತ, 5 ಪಾರ್ಟ್ ಕಾಲಾ ನಮಕ್ ಬ್ಲ್ಯಾಕ್ ಸಾಲ್ಟ್ ಅಂತ ಇರ್ತೈತ್ರಿ, 4 ಪಾರ್ಟ್ ಅನಾರ್ದಾನ ಪ್ರೊಮೋಗ್ರಾನೇಟ್ ಸೀಡು, 2 ಪಾರ್ಟ್ ವಿಡ ಲವಣ ಇರ್ತೈತಿ, 2 ಪಾರ್ಟ್ ಸೇಂದಾ ನಮಕ ಇರ್ತೈತಿ, ಅದಕ್ಕೆ ರಾಕ್ ಸಾಲ್ಟ್ ಅಂತ ಕರೀತಾರ್ರಿ, 2 ಪಾರ್ಟ್ ಧನಿಯಾ ಕೋರಿಯಂಡರ್ ಇರ್ತೈತ್ರಿ, ಮತ್ತೆ 2 ಪಾರ್ಟ್ ನಾಗಕೇಸರ್, 2 ಪಾರ್ಟ್ ತಾಲಿಸಾ ಪತ್ರ, 2 ಪಾರ್ಟ್ ಪಿಪ್ಪಳಿ, 2 ಪಾರ್ಟ್ ಪಿಂಡಿ ಮೂಲ, 2 ಪಾರ್ಟ್ ಕಾಲಾ ಜೀರಾ, 2 ಪಾರ್ಟ್ ತೇಜಪತ್ತ, 2 ಪಾರ್ಟ್ ಆಮ್ಲ ವೇತಸ, 1 ಪಾರ್ಟ್ ಶುಂಠಿ ಇರ್ತೈತಿ, 1 ಪಾರ್ಟ್ ಬ್ಲ್ಯಾಕ್ ಪೆಪ್ಪರ್, 1 ಪಾರ್ಟ್ ಜೀರಾ, ಅರ್ಧ ಪಾರ್ಟ್ ದಾಲ್ಚಿ, ಅರ್ಧ ಪಾರ್ಟ್ ಇಲೈಚಿ, ಮತ್ತೆ ನಿಂಬೆಹಣ್ಣಿನ ರಸ ಇರ್ತೈತ್ರಿ. ಸೊ ಎಲ್ಲ ಇಂಗ್ರೀಡಿಯೆಂಟ್ಸ್ ನ ಸೇರಿ ಇದನ್ನ ತಯಾರು ಮಾಡ್ಲಾಗ್ತೈತಿ ನೋಡ್ರಿ. ಈಗ ಇದ್ರದ್ದು ಇಂಡಿಕೇಶನ್ಸ್ ಬಗ್ಗೆ ಹೇಳ್ಕೊಡ್ತೀನಿ. ಯಾವ ಸಮಸ್ಯೆಯನ್ನು ಗುಣಪಡಿಸ್ಲಿಕ್ಕೆ ಡಾಕ್ಟರ್ ನಿಮ್ಗೆ ಇದನ್ನ ಬರೆದು ಕೊಟ್ಟಿರ್ತಾರ. ಸೊ ಒಂದೇದ್ದು ನೋಡ್ರಿ, ನಿಮ್ಗೆ ಪಾಚನ ತಂತ್ರ ಸಂಬಂಧಿತ ಏನೋ ತ್ರಾಸಿದ್ರ ಅದನ್ನ ಗುಣಪಡಿಸ್ಲಿಕ್ಕೆ ಡಾಕ್ಟರ್ ನಿಮ್ಗೆ ಇದನ್ನ ಬರೆದು ಕೊಟ್ಟಿರ್ತಾರೆ. ಎರಡನೇದ್ದು ನಿಮ್ಗೆ ಹೊಟ್ಟೆ ಹಸಿತಾ ಇಲ್ಲ ಅಂದ್ರೆ, ಲಾಸ್ ಆಫ್ ಅಪಟೈಟ್ ಸಮಸ್ಯೆ ಐತಂದ್ರ, ಇಲ್ಲ ನಿಮ್ಗೆ ಬಹಳ ಜಾಸ್ತಿ ಅಸಿಡಿಟಿ ಸಮಸ್ಯೆ ಐತಂದ್ರ, ನಿಮ್ಗೆ ವಾಂತಿ ಬಂದಂಗ ಆಗೋದು, ಇಲ್ಲ ವಾಂತಿ ಮಾಡ್ಕೊಳಕ್ ಸ್ಟಾರ್ಟ್ ಮಾಡಂತೀರಂದ್ರ, ಇಲ್ಲ ನಿಮ್ಗೆ ಮಲಬದ್ಧತೆ ಸಮಸ್ಯೆ ಐತಿ, ಸಂಡಾಸ್ ಕ್ಲಿಯರ್ ಆಗಂಗಿಲ್ಲ ಅಂದ್ರ, ಇಲ್ಲ ನಿಮ್ ಹೊಟ್ಟೆಗೆ ಬಹಳ ಜಾಸ್ತಿ ಗ್ಯಾಸ್ ಹೊಟ್ಟೆ ನಿಬಾರಾಗಿರ್ತೈತಲ್ಲ, ಬ್ಲೋಟಿಂಗ್ ಸಮಸ್ಯೆ ಐತಂದ್ರ, ಹೊಟ್ಟೆ ಸಣ್ಣಗೆ ಹಿಂಡ್ದಂಗ ಆಗುತ್ತಂದ್ರ, ಹೊಟ್ಟೆ ತೆಳಗಿನ ಭಾಗದ ಲೈಟ್ ಆಗಿ ನೋವು ಇರ್ತೈತಂದ್ರ, ಮತ್ತೆ ಇದು ನಿಮ್ಮ ಹೊಟ್ಟೆ ಒಳಗ ಕಳ್ಳ ಒಳಗೆ ನೋಡ್ರಿ ಹುಳ ಇರ್ತಾವ ನೋಡ್ರಿ, ಇಂಟೆಸ್ಟೈನಲ್ ವಾರ್ಮ್ಸ್, ಅವ್ನು ಕೂಡ ಸಾಯ ಹೊಡಿಲಿಕ್ಕೆ ಕೆಲಸ ಮಾಡ್ತೈತಿ. ಇಲ್ಲ ನಿಮ್ಗೆ ಇರಿಟೇಬಲ್ ಬೋವಲ್ ಸಿಂಡ್ರೋಮ್ ಸಮಸ್ಯೆ ಐತಂದ್ರ ಅದನ್ನ ಕೂಡ ಗುಣಪಡಿಸ್ಲಿಕ್ಕೆ ಕೆಲಸ ಮಾಡ್ತೈತಿ. ಇರಿಟೇಬಲ್ ಬೋವಲ್ ಸಿಂಡ್ರೋಮ್ ಅಂದ್ರ ನಿಮ್ ಕಳ್ಳ ಏನಿರ್ತೈತಿ ನೋಡ್ರಿ, ಅದು ಕಂಟ್ರೋಲ್ನಾಗ ಇರಂಗಿಲ್ಲ, ಅದು ಒಮ್ಮೊಮ್ಮೆ ಬಹಳ ಜಾಸ್ತಿ ತೊಂದರೆ ಆಗಿ ನಿಮ್ಗೆ ಮಲಬದ್ಧತಾ ಸಮಸ್ಯೆ ಆಗುತ್ತೆ. ಇಲ್ಲ ನೀವು ತಿಂದ ತಕ್ಷಣ ಮೋಷನ್ ಹೋಗ್ಲಿಕ್ಕೆ ಸ್ಟಾರ್ಟ್ ಮಾಡಿಬಿಡ್ತೀರಿ ಪದೇ. ಮತ್ತು ಹೊಟ್ಟೆ ಸಂಬಂಧಿತ ಬಹಳಷ್ಟು ಅದರ ಲಕ್ಷಣ ಕಾಣ್ತಾವ್ರಿ, ಅದನ್ನ ಕೂಡ ಗುಣಪಡಿಸ್ಲಿಕ್ಕೆ ಇದು ಕೆಲಸ ಮಾಡ್ತೈತಿ. ಇದೇ ರೀತಿ ಬಹಳಷ್ಟು ಹಲವಾರು ಕಂಡೀಷನ್ಸ್ ಅದಾವ್ರಿ. ಎಲ್ಲಿ ಡಾಕ್ಟರ್ ತಮ್ಮ ಕ್ಲಿನಿಕಲ್ ಎಕ್ಸ್ಪೀರಿಯನ್ಸ್ ಪ್ರಕಾರ ನಿಮ್ಗೆ ಇದನ್ನ ಬರೆದು ಕೊಡ್ಬೋದು, ಅಲ್ಲಿ ಕೂಡ ಇದ್ರ ಉಪಯೋಗ ಮಾಡ್ಬೋದ್ರಿ. ಈಗ ಇದ್ರ ಡೋಸೇಜ್ ಬಗ್ಗೆ ನಾನು ನಿಮ್ಗೆ ಹೇಳ್ಕೊಡ್ತೀನಿ, ಯಾವ ಪ್ರಮಾಣದ ಡಾಕ್ಟರ್ ನಿಮ್ಗೆ ಇದನ್ನ ಉಪಯೋಗ ಮಾಡ್ಲಿಕ್ಕೆ ಹೇಳ್ತಾರೆ. ಇಲ್ಲಿ ನಾನು ನಿಮ್ಗೆ ಅಡಲ್ಟ್ ಡೋಸೇಜ್ ತಿಳಿಸ್ಕೊಡ್ತೇನೆ ರೀ. ಯಾರು ವಯಸ್ಸು 18ಕ್ಕಿಂತ ಮೇಲಿದೆ, ಪುರುಷರಾಗಿರ್ಬೋದು ಮಹಿಳೆಯರಾಗಿರ್ಬೋದು, ಅದನ್ನ ಯಾವ ರೀತಿ ಇದನ್ನ ಸೇವನೆ ಮಾಡ್ಬೇಕಂದ್ರ, ಅರ್ಧ ಲಿಂತ್ರ 1 ಚಮಚೆ ಲವಣ ಭಾಸ್ಕರ ಚೂರ್ಣ ಐತ್ ನೋಡ್ರಿ, ಅದನ್ನ 1 ಗ್ಲಾಸ್ ಉಗುರು ಬೆಚ್ಚ ನೀರ್ ಜೊತೆ ಚಂದ ಮಿಕ್ಸ್ ಮಾಡ್ಕೊರಿ. ಇಲ್ಲ 1 ಗ್ಲಾಸ್ ಮಜ್ಜಿಗೆ ಜೊತೆಗೆ ಚಂದ ಇದನ್ನ ಮಿಕ್ಸ್ ಮಾಡ್ಕೊಂಡು ಇದನ್ನ ನೀವು ಹಾಳ ಹೊಟ್ಟೆಲೇನು ಕುಡಿಬಹುದು. ಊಟ ಆದ ನಂತರ ಕೂಡ ಇದನ್ನ ಕುಡಿಬಹುದ್ರಿ. ಇದನ್ನ ನೀವು ದಿನಕ್ಕೆ 1 ಹೊತ್ತು 2 ಹೊತ್ತು ಸೇವನೆ ಮಾಡಬಹುದು. ಬೆಳಿಗ್ಗೆ ರಾತ್ರಿ ಇಲ್ಲ ಬೆಳಿಗ್ಗೆ 1 ಹೊತ್ತು ಸೇವನೆ ಮಾಡಬಹುದು. ಇಲ್ಲ ನಿಮ್ ಟ್ರೀಟಿಂಗ್ ಡಾಕ್ಟರ್ ಹೇಳೋ ಪ್ರಕಾರ ಕೂಡ ನೀವು ಇದ್ರ ಸೇವನೆ ಮಾಡಬಹುದ್ರಿ. ಎಷ್ಟು ದಿನದ ಮಟ್ಟ ಇದ್ರ ಸೇವನೆ ಮಾಡಬೇಕು ಅದು ಡಿಪೆಂಡ್ ಆಗುತ್ತೆ ನಿಮ್ ಟ್ರೀಟಿಂಗ್ ಡಾಕ್ಟರ್ ಮೇಲೆ. ನಿಮ್ಗೆ ಏನ್ ಸಮಸ್ಯೆ ಆಗೈತಿ, ನಿಮ್ ವಯಸ್ಸೆಷ್ಟು, ಬಾಡಿ ಕಂಡೀಷನ್ ಏನಿದೆ, ಸೊ ಅದ್ರ ಎಲ್ಲಾ ಫ್ಯಾಕ್ಟರ್ಸ್ ಮೇಲೆ ಡಿಪೆಂಡ್ ಆಗುತ್ತೆ. ನಿಮ್ಗೆ ಮೊದ್ಲಾಗಿಂತ ಏನಾರ ತ್ರಾಸ ಐತೆ, ಇಲ್ಲ ಬೇರೆ ಸಮಸ್ಯೆ ಅದಾವ, ಎಲ್ಲ ನೋಡಿ ನಿಮ್ ಟ್ರೀಟಿಂಗ್ ಡಾಕ್ಟರ್ ಎಷ್ಟು ದಿನ ನಿಮ್ಗೆ ತೊಗೊಳಕ್ ಹೇಳೋಂತರ ಅಷ್ಟು ದಿನ ಇದ್ರ ಸೇವನೆ ಮಾಡಬಹುದು. ಇದನ್ನ ತೊಗೊಳೋದ್ರಿಂದ ಏನೇನ್ ಸೈಡ್ ಎಫೆಕ್ಟ್ ಆಗುತ್ತೆ ನೋಡ್ರಿ. ಇದನ್ನ ಡಾಕ್ಟರ್ ಹೇಳೋ ಪ್ರಕಾರ ನೀವು ತೋಲಾರ್ದ ಬಹಳ ಜಾಸ್ತಿ ಪ್ರಮಾಣದ ತೋಳ ಹೊಂತೀರಿ, ಬಹಳ ಜಾಸ್ತಿ ದಿನ ತೋಣ ಹೊಂತೀರಿ ಅಂದ್ರ ಇದ್ರಲ್ಲಿ ನಿಮಗೆ ನೀರಡಿಕೆ ಆಗೋದು ಬಹಳ ಸಮಸ್ಯೆ ಆಗಿಬಿಡ್ತೈತ್ರಿ.
ನೀರಡಿಕೆ ಬಹಳ ಜಾಸ್ತಿ ಆಗುತ್ತಾ ಮತ್ತು ನಿಮ್ಮ ಬಾಯಿ ಒಣಗ್ಲಿಕ್ಕೆ ಸ್ಟಾರ್ಟ್ ಆಗುತ್ತೆ. ಇವೆಲ್ಲ ಸಮಸ್ಯೆ ಆಗುತ್ತಾ. ಇದ್ರ ಕಾಂಟ್ರಾ ಇಂಡಿಕೇಶನ್ ಬಗ್ಗೆ ಹೇಳ್ಕೊಡ್ತೀನಿ, ಯಾರಿಂದ ತೊಗೊಳ್ಳಿಕ್ಕೆ ಹೋಗ್ಬಾರ್ದು. ಸೊ ನೋಡ್ರಿ, ಇದ್ರೊಳಗೆ ಏನೇನು ಘಟಕ ದ್ರವ್ಯ ನಾನು ನಿಮ್ಗೆ ಎಲರ್ಜಿ ಇಂಗ್ರೀಡಿಯೆಂಟ್ಸ್ ಎಲ್ಲ ಹೇಳೀನಿ. ಯಾವುದೇ ಇಂಗ್ರೀಡಿಯೆಂಟ್ಲಿ ನಿಮ್ಗೆ ಎಲರ್ಜಿ ಇದ್ರೆ ಇದ್ರ ಉಪಯೋಗ ಮಾಡ್ಲಿಕ್ಕೆ ಹೋಗ್ಬೇಡ್ರಿ. ಮತ್ತು ನಿಮ್ಗೆ ಏನಾದರೂ BP ಸಮಸ್ಯೆ ಐತಂದ್ರೆ, ಶುಗರ್ ಸಮಸ್ಯೆ, ಡಯಾಬಿಟಿಕ್ ಸಮಸ್ಯೆ ಐತಂದ್ರೆ, ಗರ್ಭವತಿ ಮಹಿಳೆಯರು ಯಾವ ತಾಯಿಂದ ತಮ್ಮ ಮಕ್ಕಳಿಗೆ ಸ್ತನಪಾನ ಮಾಡಿಸ್ತಿರ್ತಾರೆ, ಡಾಕ್ಟರ್ ನಿಮ್ಗೆ ತೊಗೊಳಕ್ಕೆ ಹೇಳ್ಯಾರಂದ್ರೆ ಮಾತ್ರ ತೋರಿ, ಇಲ್ಲಾಂದ್ರೆ ಇದ್ರ ಉಪಯೋಗ ಮಾಡ್ಲಿಕ್ಕೆ ಹೋಗ್ಬೇಡ್ರಿ. ಇದ್ರ ಮೂಲ್ಯದ ಬಗ್ಗೆ ಹೇಳ್ಬೇಕಂದ್ರೆ ನೋಡ್ರಿ, ಇದು ನಿಮ್ಗೆ 70 ರೂಪಾಯಿದಾಗ 60 ಗ್ರಾಮದ ಡಬ್ಬಿ ಸಿಗ್ತೈತ್ರಿ, 96 ರೂಪಾಯಿದಾಗ 120 ಗ್ರಾಮದ ಡಬ್ಬಿ ಸಿಗ್ತೈತಿ, 320 ರೂಪಾಯಿದಾಗ 500 ಅರ್ಧ kg ನಿಮ್ಗೆ ಡಬ್ಬಿ ಸಿಗ್ತೈತ್ರಿ. ಡಾಬರ್ ಕಂಪನಿದು ಲವಣ ಭಾಸ್ಕರ ಚೂರ್ಣ. ನಾನು ನಿಮ್ಗೆ ಮೊದಲೇ ಹೇಳ್ದಂಗೆ ಇದು ಒಂದು ಕ್ಲಾಸಿಕಲ್ ಆಯುರ್ವೇದಿಕ್ ಮೆಡಿಸಿನ್. ಬಹಳಷ್ಟು ಆಯುರ್ವೇದಿಕ್ ಫಾರ್ಮಾಸ್ಯೂಟಿಕಲ್ ಕಂಪನಿ ಅವರಿಂದ ತಯಾರು ಮಾಡ್ತಾರ್ರಿ. ಎಲ್ಲದ್ರಾಗೂ ಸೇಮ್ ಇಂಗ್ರೀಡಿಯೆಂಟ್ ಸೇಮ್ ಆಕ್ಷನ್ ಇರ್ತೈತಿ. ನೀವು ಯಾವುದೇ ಕಂಪನಿ ತಗೋಬಹುದು. ಸೊ ಕಂಪನಿ ಪ್ರಕಾರ ಹೋದ್ರೆ ಇದ್ರ ರೇಟ್ ಜಾಸ್ತಿಗೆ ಹೆಚ್ಚಿಗೆ ಕೂಡ ಕಡಿಮೆ ಕೂಡ ಆಗ್ಬೋದ್ರಿ. ಈಗ ಇದ್ರ ಅವೈಲೇಬಿಲಿಟಿ ಬಗ್ಗೆ ಹೇಳ್ಬೇಕಂದ್ರೆ ನೋಡ್ರಿ, ನಿಮ್ಮ ಕಡೆ ನಿಮ್ಮ ಡಾಕ್ಟರ್ ಬರೆದು ಕೊಟ್ಟಂತಹ ಚೀಟಿ ಪ್ರಿಸ್ಕ್ರಿಪ್ಷನ್ ಇತ್ತಂದ್ರೆ ಇದನ್ನ ನೀವು ನಿಮ್ಮ ಹತ್ರ ಇರೋ ಆಯುರ್ವೇದಿಕ್ ಮೆಡಿಕಲ್ ಸ್ಟೋರ್ ಇಲ್ಲ ಯಾವುದಾದ್ರೂ ಆಯುರ್ವೇದಿಕ್ ಫಾರ್ಮಸಿದಾಗ ಬಹಳ ಸುಲಭ ರೀತಿಯಿಂದ ಖರೀದಿ ಮಾಡ್ಬೋದ್ರಿ. ಅನ್ಕೊಂತೀನಿ ವಿಡಿಯೋದಾಗ ನಾ ಏನು ಮಾಹಿತಿ ನಿಮ್ಮೆಲ್ಲರ ಜೊತೆಗೆ ಶೇರ್ ಮಾಡಿದ್ದೀನಿ ಎಲ್ಲ ನಿಮ್ಗೆ ಬಹಳ ಒಳ್ಳೆ ರೀತಿಯಿಂದ ಅರ್ಥ ಆಗಿರಬೇಕು. ಮುಂದೆ ಕೂಡ ಇದೇ ರೀತಿ ಮೆಡಿಸಿನ್ ರಿವ್ಯೂಸ್ ನೋಡ್ಬೇಕಂದ್ರೆ ಚಾನಲ್ ತಪ್ಪದೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಅಲ್ಲಿ ಬಾಜುವಲ್ಲಿ ಸಬ್ಸ್ಕ್ರೈಬ್ ಬಟನ್ ಕಾಣತೈತೆ ನೋಡ್ರಿ, ಅದನ್ನ ಒತ್ತಿ ಬಿಡ್ರಿ. ಅದನ್ನ ಒತ್ತಿದ್ರೆ ನಮ್ಮ ಮುಂದೆ ಹಾಕೋ ಎಲ್ಲ ವಿಡಿಯೋ ನಿಮ್ಗೆ ಬೇಗ ತಲುಪ್ತಾವು. ವಿಡಿಯೋ ಇಷ್ಟ ಆಗೈತೆ ಅಂದ್ರೆ ಲೈಕ್ ಬಟನ್ನ ಪ್ರೆಸ್ ಮಾಡಿ. ಮತ್ತೆ ಈ ವಿಡಿಯೋ ಆದಷ್ಟು ನಿಮ್ಮ ಸ್ನೇಹಿತರ ಜೊತೆಗೆ ಶೇರ್ ಮಾಡಿ. ಇಲ್ಲ ಯಾರಿಗೆ ವಿಡಿಯೋ ಅವಶ್ಯಕತೆ ಇರ್ತೈತೆ ನೋಡ್ರಿ ಅವ್ರ ಜೊತೆಗೆ ನೀವು ಇದನ್ನ ಶೇರ್ ಮಾಡಬಹುದು. ವಿಡಿಯೋ ನೋಡಾದ್ಮೇಲೆ ಕೂಡ ಮನಸ್ಸಿನಾಗ ಏನಾರ ಡೌಟ್ ಇದ್ರೆ ಕಮೆಂಟ್ ಸೆಕ್ಷನ್ ಅಲ್ಲಿ ಕಮೆಂಟ್ ಮಾಡಿ, ನಾನು ಅದಕ್ಕೆ ಉತ್ತರ ಕೊಡ್ಲಿಕ್ಕೆ ಪ್ರಯತ್ನ ಮಾಡ್ತೀನಿ. ನಾ ಪ್ರತಿ ವಿಡಿಯೋದಲ್ಲೂ ಹೇಳ್ದಂಗ ಯಾವುದೇ ಮೆಡಿಸಿನ್ ಡಾಕ್ಟರ್ ಕನ್ಸಲ್ಟೇಷನ್ ಇಲ್ಲದೆ ತೊಗೊಳಕ್ ಹೋಗ್ಬಾರ್ದು. ಮೆಡಿಸಿನ್ಸ್ ಯಾವಾಗಲೂ ಡಾಕ್ಟರ್ ಸೂಪರ್ವಿಷನ್ ಆಗ ತಗೋಬೇಕು. ಈ ವಿಡಿಯೋ ಇನ್ಫಾರ್ಮೇಶನ್ಗೋಸ್ಕರ ಮಾಡಿದ್ದೀನಿ. ಸಿಗೋಣ ತಮ್ಮೆಲ್ಲರಿಗೂ ಮತ್ತೊಂದು ವಿಡಿಯೋದಾಗ ಒಂದು ಹೊಸ ವಿಷಯ ಜೊತೆಗೆ. ಟಿಲ್ ದೆನ್ ಟೇಕ್ ಕೇರ್. ಧನ್ಯವಾದಗಳು.